ನಮಸ್ತೆ ಸ್ಪರ್ಧಾರ್ಥಿಗಳೇ. ಪಾರ್ಶ್ವನಾಥ್ ಅಕಾಡೆಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪೇ ಸಂಸ್ಥೆ ಧಾರವಾಡ ಮತ್ತು ಜಮಖಂಡಿಯಲ್ಲಿ ಯೂಟ್ಯೂಬದ ಒಂದು 3ನೇ ಸರಣಿ ಅಂತ ಹೇಳ್ಬೋದು. ಹಾಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಮೊದಲನೆಯ ಒಂದು ಟಾಪಿಕನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಈಗಾಗಲೇ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ. ಸ್ಪರ್ಧಾರ್ಥಿಗಳೇ, ಇದನ್ನು ನೋಡಿದ ತಕ್ಷಣ ನಿಮಗೆ ಸರಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಾದರೆ ನಮ್ಮ ಸಂಸ್ಥೆಯ ಫೋನ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಈಗ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥದ್ದು, ಅಂದರೆ ನಿಯಂತ್ರಣ ಕಾಯ್ದೆ ಅಂತಕ್ಕಂಥದ್ದು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಪ್ರಾರಂಭ ಆಗುತ್ತೆ. ಮೊದಲನೇ ಎಲಿಜಬೆತ್ ರಾಣಿ ಇವರಿಗೆ ಒಂದು ವ್ಯಾಪಾರವನ್ನು ಮಾಡಲಿಕ್ಕೆ ಇಲ್ಲಿ ಆಸ್ಪದವನ್ನು ಕೊಡ್ತಾರೆ. ಅಲ್ಲಿಯಿಂದ ಅವರು ಸುಮಾರು 1773ರವರೆಗೂ ನಿಯಂತ್ರಣವಿರಲಾರದೆ ಆಡಳಿತವನ್ನು ನಮ್ಮ ಭಾರತದಲ್ಲಿ ಮಾಡ್ತಾ ಹೋಗ್ತಾರೆ. ಆದರೆ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ, ಅಂದರೆ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಒಂದು ಮನವರಿಕೆಯಾಗುತ್ತೆ. ಇಲ್ಲಿ ನಾವು ಇದರ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಸಾಮಾನ್ಯವಾಗಿ 1757 ಜೂನ್ 23ನೇ ತಾರೀಕು ಪ್ಲಾಸಿ ಕದನ ಆಗುತ್ತೆ. ತದನಂತರ 1764ರಲ್ಲಿ ಬಕ್ಸಾರ್ ಕದನ ಆಗುತ್ತೆ. ಈ ಎರಡು ಕದನಗಳು ಭಾರತದಲ್ಲಿ ಬ್ರಿಟಿಷರು ಭದ್ರವಾಗಿ ನೆಲೆಯೂರಲಿಕ್ಕೆ ಈ ಎರಡು ಕದನಗಳು ಭಾಳ ಮುಖ್ಯ ಅನಿಸ್ಕೊಳ್ತದೆ ಅಂತಕ್ಕಂಥದ್ದು. ತದನಂತರ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಟಿಟ್ಯೂಡ್, ಅವರ ಮನೋಸ್ಥಿತಿ ಬದಲಾವಣೆ ಆಗುತ್ತೆ. ಸಂಪೂರ್ಣವಾಗಿ ಭಾರತವನ್ನು ಆಳಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಬರುವಂಥ ಪ್ರಕ್ರಿಯೆ ನಡೀತದೆ. ಆವಾಗ 1773ರಿಗಿಂತ ಮುಂಚಿತವಾಗಿಯೇ ಸಾಕಷ್ಟು ಬದಲಾವಣೆಗಳನ್ನು ನಾವು ಬ್ರಿಟಿಷ್ ಸರ್ಕಾರದಲ್ಲಿ ನೋಡಬಹುದು. ರೆಗ್ಯುಲೇಟಿಂಗ್ ಆ್ಯಕ್ಟದ ಹಿನ್ನೆಲೆ ಬಗ್ಗೆ ಒಂಚೂರು ನಾವೀಗ ತಿಳಿದುಕೊಳ್ಳಲಿಕ್ಕೆ ಇಷ್ಟಪಡೋಣ. ಸಾಮಾನ್ಯವಾಗಿ ಯಾವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಪ್ರಾರಂಭ ಆಗುತ್ತೆ, ನಮಗೆ ಇಂಗ್ಲೆಂಡ್ ಇಲ್ಲಿ ಬರುತ್ತೆ, ಇಲ್ಲಿ ಒಂದು ಆಫ್ರಿಕಾ ಕಾಂಟಿನೆಂಟ್ ಬರುತ್ತೆ, ಭಾರತ ಇಲ್ಲಿ ಬರುತ್ತೆ. ಆವಾಗ ಕಮ್ಯುನಿಕೇಷನ್, ಅವರಿಗೆ ಸಂವಹನ ಮಾಧ್ಯಮ ಯಾಕೆ ಆಗ್ತಾ ಇತ್ತು, ಈ ಪ್ರಕಾರ ಆಗ್ತಾ ಇತ್ತು. ಇದು ಅಷ್ಟರ ಮಟ್ಟಿಗೆ ನಮಗೆ ಒಂದು ಕಮ್ಯುನಿಕೇಷನ್ ಮಾಡಲಿಕ್ಕೆ ಸರಿಯಾದ ಕ್ರಮವಾಗಿದ್ದಿಲ್ಲ. ಹಾಗಾಗಿ ಲಾಂಗ್ ಕಮ್ಯುನಿಕೇಷನ್, ಅಂದರೆ ಆಡಳಿತವನ್ನು ಇಲ್ಲಿಂದ ಇಲ್ಲಿ ನಡೆಯತಕ್ಕಂಥ ಆಡಳಿತವನ್ನು ಇವರು ನಿಯಂತ್ರಣ ಮಾಡುವುದು ತುಂಬ ಕಷ್ಟವಾಗಿತ್ತು. ಈಗಿನ ಥರ ಆವಾಗ ಮೊಬೈಲ್ ಆಗಿರ್ಬೋದು ಅಥವಾ ಟೆಲಿಫೋನ್ ಆಗಿರ್ಬೋದು, ಇದು 18ನೇ ಸೆಂಚುರಿ ಅಂತ ನಾವು ಹೇಳ್ಬೋದು. 18ನೇ ಶತಮಾನದ ಮಧ್ಯಭಾಗ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ಬೋದು. ಆವಾಗ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರಕ್ಕೆ ಮತ್ತು ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಗೆ. ಯಾವಾಗ ಒಂದು ಲಾಂಗ್ ಡಿಸ್ಟೆನ್ಸ್ ಆಗ್ತದನೋ ಇಂಡಿಯಾ ಮತ್ತು ಇಂಗ್ಲೆಂಡಿಗೆ, ಆವಾಗ ಇಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ, ನಾವೇ ಮಾಸ್ಟರು, ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಆಡಳಿತವನ್ನು ನಾವೇ ಮಾಡ್ತೀವಿ ಅನ್ನೋ ಮನೋಸ್ಥಿತಿಯಲ್ಲಿ ಅವರು ಏನು ಮಾಡ್ತಾರೆ, ಬೆಳೆದುಕೊಂಡು ಬರುವಂಥ ಪರಿಸ್ಥಿತಿ ಈ ಒಂದು ಅವಧಿಯಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಇದು ಆದ ತಕ್ಷಣವೇ ಇಲ್ಲಿಯಿಂದ ನಿಯೋಜನೆಗೊಂಡಂಥ ಅಧಿಕಾರಿಗಳು, ಬ್ರಿಟಿಷ್ ಸರ್ಕಾರದಿಂದ ನಿಯೋಜನೆಗೊಂಡಂಥ ಅಧಿಕಾರಿಗಳು ಏನು ಮಾಡ್ತಾರೆ, ನಿಯೋಜಿತ ಸಾರ್ವಭೌಮರಂತೆ, ನಿಯೋಜಿತ ಸರ್ವಾಧಿಕಾರದಂತೆ ವರ್ತನೆಯನ್ನು ನಾವಿಲ್ಲಿ ನೋಡಬಹುದು ಅಂತಕ್ಕಂಥದ್ದು. ಇದು ಆದ ತಕ್ಷಣವೇ ಡೆಲಿಗೇಟೆಡ್ ಸಾವರ್ನಿಟಿ ಆದ ಕೂಡಲೇ ಇಲ್ಲಿ ಇವರ ನಿಯಂತ್ರಣವಿಲ್ಲ, ತಾವೇ ಸಾರ್ವಭೌಮತ್ವರಂತೆ ಒಂದು ಅವರ ಮನೋಸ್ಥಿತಿ ಬದಲಾವಣೆಯಾಗುತ್ತೆ. ಆವಾಗ ಈಸ್ಟ್ ಇಂಡಿಯಾ ಕಂಪನಿ ಸದಸ್ಯರು ಏನಾಗ್ತಾರೆ, ತುಂಬ ಶ್ರೀಮಂತರಾಗಿ ಬೆಳೀತಾರೆ ಅಂತಕ್ಕಂಥದ್ದು. ಇದು ಬ್ರಿಟಿಷ್ ಸರ್ಕಾರ ಗಮನಕ್ಕೆ ಯಾವಾಗ ಬರ್ತದೆ ಅಂತಂದರೆ, ಲಾರ್ಡ್ ನಾರ್ತ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನ ಅಪ್ಪರ್ ಹೌಸ್, ಅಂದರೆ ಹೌಸ್ ಆಫ್ ಲಾರ್ಡ್ಸ್ಗೆ ಅತಿ ಹೆಚ್ಚು ಜನ ಯಾರು ನೇಮಕ ಆಗ್ತಾರೆ ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿ ಸದಸ್ಯರು ನೇಮಕ ಆಗ್ತಾರೆ. ಆವಾಗ ಗೊತ್ತಾಗುತ್ತೆ ಲಾರ್ಡ್ ನಾಥನಿಗೆ, ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಸದಸ್ಯರು ಇಷ್ಟೊಂದು ನೇಮಕವಾಗಬೇಕಾದರೆ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಸಂದಾಯವಾಗ್ತಾ ಇದೆ ಈಸ್ಟ್ ಇಂಡಿಯಾ ಕಂಪನಿಗೆ ಅಂತಕ್ಕಂಥ ಅರಿವು ಮೂಡ್ತದೆ ಅಂತ. ಯಾವಾಗ ಕಂದಾಯ ಬರ್ತದನೋ ಆವಾಗ ಈಸ್ಟ್ ಇಂಡಿಯಾ ಕಂಪನಿ ಆಫೀಸರ್ಸ್ ಏನಾಗ್ತಾರೆ, ತುಂಬ ಶ್ರೀಮಂತರಾಗಿ ಬೆಳೀಲಿಕ್ಕೆ ಒಂದು ಸಾಧನೆ ಮಾಡ್ತಾರೆ. ಸಾಧನೆ ಅಂದರೆ ಶ್ರೀಮಂತಿಕೆ ಆಗೋದು ಒಂದೇ ಅವರ ಸಾಧನೆ ಆಗುತ್ತೆ ವಿನ ಬ್ರಿಟಿಷ್ ಸರ್ಕಾರ ಜೊತೆಗೆ ಅವರು ಸಂಪರ್ಕವನ್ನು ದಿನೇ ಕಡಿತಗೊಳಿಸುವಂಥ ಪರಿಸ್ಥಿತಿ ಬರ್ತದೆ. ತದನಂತರ
1772ರಲ್ಲಿ ಏನಾಗುತ್ತೆ, ಎಕನಾಮಿಕ್ ಕ್ರೈಸಿಸ್. 1772ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನಾಗುತ್ತೆ, ಭ್ರಷ್ಟತೆಯಿಂದ ಅಧಿಕಾರ ಕೂಡಿರ್ತಕ್ಕಂಥದ್ದು, ಹಾಗೂ ಬ್ರಿಟಿಷ್ ಸರ್ಕಾರ ನಿಯಂತ್ರಣ ಇರೋದಿಲ್ಲ. ಹಾಗಾಗಿ ಇಡೀ ಈಸ್ಟ್ ಇಂಡಿಯಾ ಕಂಪನಿ 1772ರಲ್ಲಿ ಒಂದು ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಎರಡು ಕಾರಣಗಳನ್ನು ನಾವು ನೋಡ್ಬೋದು. ಒಂದು, ಬ್ರಿಟಿಷ್ ಸರ್ಕಾರರ ಒಂದು ಶ್ರೀಮಂತಿಕೆ, ಅಂದರೆ ಅಧಿಕಾರಿಗಳು ಮಾತ್ರ ಶ್ರೀಮಂತ ಆಗ್ತಾರೆ, ಆದರೆ ಈಸ್ಟ್ ಇಂಡಿಯಾ ಕಂಪನಿ ಏನಾಗ್ತದೆ, ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತದೆ ಅಂತಕ್ಕಂಥದ್ದು. ಇನ್ನು ಎರಡನೇದು, ಅಮೇರಿಕಕ್ಕೆ ಸಪ್ಲೈ ಮಾಡ್ತಕ್ಕಂಥ ಟೀ ಮತ್ತು ಕಾಫಿ ಟೆಂಡರ್ ಏನಾಗುತ್ತೆ, ಫ್ರೆಂಚರ ವಶವಾಗುತ್ತೆ. ಕಾಫಿ ಮತ್ತು ಟೀ ಟೆಂಡರು ಫ್ರೆಂಚರ ವಶವಾಗ್ತದೆ. ಈಸ್ಟ್ ಇಂಡಿಯಾ ಕಂಪನಿ ತನ್ನ ಪ್ರಭುತ್ವವನ್ನು ಇಲ್ಲಿ ಕಳೆದುಕೊಳ್ತದೆ ಅಂತಕ್ಕಂಥದ್ದು. ಆ ಪರಿಸ್ಥಿತಿ ಎದುರಾದಾಗ ಬ್ರಿಟಿಷ್ ಸರ್ಕಾರಕ್ಕೆ ಅವರು ಏನು ಮಾಡ್ತಾರೆ, £1 ಮಿಲಿಯನ್ ಅಂದರೆ 10 ಲಕ್ಷ ಪೌಂಡ್ಗಳ ಒಂದು ಲೋನ್ ಬೇಡಿಕೆ ನೀಡ್ತಾರೆ ಅಂತಕ್ಕಂಥದ್ದು. ಆವಾಗ ಬ್ರಿಟಿಷ್ ಸರ್ಕಾರ ಹೇಳುತ್ತೆ, ಬ್ರಿಟಿಷ್ ಒಂದು ಮಂಡಳಿ ಏನಿದೆಯೋ, ಅಧಿಕಾರಿಗಳು ಏನಿದಾರೋ ಸಾಕಷ್ಟು ಶ್ರೀಮಂತರಿದ್ದೀರಿ, ಹಾಗಾಗಿ ಇಡೀ ಈಸ್ಟ್ ಇಂಡಿಯಾ ಕಂಪನಿ ಹೇಗೆ ನಷ್ಟ ಅಂತಕ್ಕಂಥ ಸಂಶಯ ಬರುತ್ತೆ ಅವರಿಗೆ. ಆವಾಗ ಅವರು ಏನು ಮಾಡ್ತಾರೆ ಅಂತಂದರೆ, ಒಂದು ಎನ್ಕ್ವೈರಿ ಕಮಿಟಿಯನ್ನು, ಯಾರು ಲಾರ್ಡ್ ನಾಥ್ ಅಂತಕ್ಕಂಥವ್ರು ಒಂದು ಎನ್ಕ್ವೈರಿ ಕಮಿಟಿಯನ್ನು ಭಾರತ ಕಳಿಸ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಎರಡು ಉದ್ದೇಶ ಇರುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರ್ತಕ್ಕಂಥ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರೋ ಅಂತಂದರೆ, ಒಂದು ಮಿನಿಸ್ಟರ್ಸ್, ಇಂಗ್ಲೆಂಡಲ್ಲಿರ್ತಕ್ಕಂಥ ಮಿನಿಸ್ಟರ್ಸು ಮತ್ತು MPsಗಳು ಕೂಡ ಏನಾಗಿರ್ತಾರೆ ಅಂತಂದರೆ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಪಾಲುಗಾರಿಕೆಯಲ್ಲಿ ಒಂದು ಶೇರ್ ಹೋಲ್ಡರ್ ಆಗಿರ್ತಾರೆ ಅಂತಕ್ಕಂಥದ್ದು. ಈ ಎರಡದವ್ರು ಏನು ಮಾಡ್ತಾರೆ ಅಂದರೆ, ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ, ನೀವು ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಮಾಡಲೇಬೇಕು ಅಂತಕ್ಕಂಥದ್ದು. ಹಾಗೆ ಬ್ರಿಟಿಷ್ ಸರ್ಕಾರಕ್ಕೂ ಕೂಡ ಎರಡು ಅವಶ್ಯಕತೆ ಇರ್ತದೆ. ಏನು ಅವಶ್ಯಕತೆ ಇರ್ತದೆ ಅಂತಂದರೆ, ರಾಯಲ್ ಆರ್ಮಿ, ರಾಯಲ್ ಆರ್ಮಿ ಅಂತಕ್ಕಂಥ ಒಂದು ಸೇನೆಯನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಬಳಸ್ತಿರ್ತದೆ. ಈ ಬ್ರಿಟಿಷ್ ರಾಯಲ್ ಆರ್ಮಿ ಸೇನೆ ಬಳಸೋದ್ರಿಂದ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ 1 ವರ್ಷಕ್ಕೆ 4 ಲಕ್ಷ ಪೌಂಡನ್ನು ಏನು ಮಾಡ್ತಿರ್ತಾರೆ, ಜಮಾ ಮಾಡ್ತಿರ್ತಾರೆ ಅಂತಕ್ಕಂಥದ್ದು. 4 ಲಕ್ಷ ಪೌಂಡನ್ನು ಬ್ರಿಟಿಷ್ ಸರ್ಕಾರಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡಬೇಕಾಗಿರ್ತದೆ, ಆ ಸೈನ್ಯವನ್ನು ಬಳಸಿಕೊಳ್ಳೋದರಿಂದ ಒಂದು ಅವರಿಗೆ ಹಣವನ್ನು ಸಂದಾಯ ಮಾಡಬೇಕಾಗ್ತದೆ ಅಂತ. ಇದನ್ನು ಬ್ರಿಟಿಷ್ ಸರ್ಕಾರ ಕೂಡ ಕಳ್ಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಅವರು ಏನು ಮಾಡ್ತಾರೆ, ಒಂದು ಕಮಿಟಿ ಏನೊಂದು ಶಿಫಾರಸು ಮಾಡ್ತದೆ ಅಂದರೆ, ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ಒಂದು ರೆಗ್ಯುಲೇಟ್ ತೆಗೆದುಕೊಂಡು ಬರಬೇಕು. ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ನಿಯಂತ್ರಣ ಮಾಡುವ ಜವಾಬ್ದಾರಿ ರೆಗ್ಯುಲೇಟ್ ಮಾಡಬೇಕು ಅಂತಕ್ಕಂಥದ್ದು. ಯಾವ ಎನ್ಕ್ವೈರಿ ಕಮಿಟಿ ನೇಮಕ ಆಗಿರ್ತದೋ ಅದು ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಬ್ರಿಟಿಷ್ ಸರ್ಕಾರ ರೆಗ್ಯುಲೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಏನು ಮಾಡ್ತಾರೆ ಅವರು, ಸಮಿತಿ ವರದಿ ಬ್ರಿಟಿಷ್ ಸರ್ಕಾರ ಕೊಡ್ತದೆ ಅಂತಕ್ಕಂಥದ್ದು. ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನಮಗೆ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರ್ತದೆ. ಹಾಗಾದರೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ನಾವು ಅವಲೋಕಿಸಿದಾಗ ಇದು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಪ್ರಥಮವಾಗಿ ಕೇಂದ್ರೀಕೃತ ಆಡಳಿತಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತದೆ ಅಂತಕ್ಕಂಥದ್ದು. ಏನು, ನಮಗೆ ಗವರ್ನರ್ ಆಫ್ ಬೆಂಗಾಲ್, ಹಾಗೆ ಗವರ್ನರ್ ಆಫ್ ಮಡ್ರಾಸ್, ಹಾಗೆ ಗವರ್ನರ್ ಆಫ್ ಬಾಂಬೆ, ಈ 3 ಕಡೆ ನಮಗೆ ಗವರ್ನರ್ಗಳಿರ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಹುದ್ದೆ ಏನಾಗುತ್ತೆ, ಬದಲಾವಣೆಯಾಗುತ್ತೆ ಅಂತಕ್ಕಂಥದ್ದು. ಇವರು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹುದ್ದೆಯಾಗಿ ಮುಂದುವರಿತಾರೆ. ಇವರು ಗವರ್ನರ್ ಆಫ್ ಮಡ್ರಾಸ್ ಮತ್ತು ಗವರ್ನರ್ ಆಫ್ ಬಾಂಬೆ ಅಂತಕ್ಕಂಥವ್ರು ಅಧೀನರಾಗಿ ಒಂದು ಕಾರ್ಯವನ್ನು ನಿಭಾಯಿಸಬೇಕಾಗ್ತದೆ ಅಂತಕ್ಕಂಥದ್ದು. ಪ್ರಪ್ರಥಮ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಅಂತಂದರೆ ವಾರನ್ ಹೇಸ್ಟಿಂಗ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇನ್ನು ಎರಡನೆಯದು 1774ರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಅಫೆಕ್ಸ್ ಕೋರ್ಟ್ ಅಂತ ಕರಿತೀವಿ. ಅಫೆಕ್ಸ್ ಕೋರ್ಟ್ ಅಂತ, ಇದಕ್ಕೆ ನಾವು ಸುಪ್ರೀಂ ಕೋರ್ಟ್ ಅಂತಲೂ ಕೂಡ ಕರೆಯಬಹುದು ಅಂತಕ್ಕಂಥದ್ದು. ಒಂದು ಸರ್ವೋಚ್ಚ ನ್ಯಾಯಾಲಯ ಕಲ್ಕತ್ತಾದಲ್ಲಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ 1 +
3 ಅಂದರೆ 4 ಜನ ನ್ಯಾಯಾಧೀಶರು ಬರ್ತಾರೆ ಅಂತಕ್ಕಂಥದ್ದು. ಒಬ್ಬರು ಮುಖ್ಯ ನ್ಯಾಯಾಧೀಶರು ಅಂತಕ್ಕಂಥದ್ದು. ಸರ್ ಎಲಿಜಾ ಇಂಪೆ ಅಂತಕ್ಕಂಥವ್ರು ಮುಖ್ಯ ನ್ಯಾಯಾಧೀಶರಾಗ್ತಾರೆ. ಇನ್ನು 3 ಜನ ಇತರೆ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು. ಮುಖ್ಯ ನ್ಯಾಯಾಧೀಶರ ವೇತನ ಒಂದು ವರ್ಷಕ್ಕೆ 8,000 ಪೌಂಡ್. ಹಾಗೆ ಇತರೆ ನ್ಯಾಯಾಧೀಶರ ವೇತನ ಒಂದು ವರ್ಷಕ್ಕೆ 6,000 ಪೌಂಡ್ ಏನು ಮಾಡ್ತಾರೆ ವೇತನ ನಿಗದಿಯಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲನಿಗೆ ಒಂದು ಸಮಿತಿ ನೇಮಕ ಆಗುತ್ತೆ. ಒಂದು ಪರಿಷತ್ ಅಂತ ಕರಿತೀವಿ ನಾವು. 1+4 ಅಂದರೆ 5 ಜನ ಇರತಕ್ಕಂಥ ಒಂದು ಸಮಿತಿ. ಅದರಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಧ್ಯಕ್ಷರಿದ್ದರೆ 4 ಜನ ಇತರೆ ಸದಸ್ಯರಿರ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಒಂದು ನಾವು ಭಾಳ ಗಮನಿಸಬೇಕಾಗಿರೋದು, ಗವರ್ನರ್ ಜನರಲ್ ಆಫ್ ಬೆಂಗಾಲನಿಗೆ ಸ್ವತಂತ್ರವಾಗಿ ಯಾವುದೇ ಶಾಸನಗಳನ್ನು ಮಾಡುವ ಅಧಿಕಾರಗಳಿಲ್ಲ, ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರಗಳಿಲ್ಲ. ಇಲ್ಲಿ ಬಹುಸಂಖ್ಯೆಯ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಕೇವಲ ರೆಗ್ಯುಲೇಟಿಂಗ್ ಕಾಯ್ದೆ ಅಂತಂದರೆ ಎಲ್ಲೆಲ್ಲಿ ನಿಯಂತ್ರಣ ಮಾಡ್ತದೆ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅಂತಕ್ಕಂಥದ್ದು. ಇಲ್ಲಿ 4 ಜನರನ್ನು ಸೇರ್ಪಡೆ ಮಾಡುವ ಮುಖಾಂತರ ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು ನಿಯಂತ್ರಣ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯನ ಮಾಡುವುದರ ಮುಖಾಂತರ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ನಮಗೆ ಮುಖ್ಯವಾಗಿ ಇಲ್ಲಿ 2 ಸಂಶಯಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಭಾರತದಿಂದ ಇಷ್ಟೊಂದು ಆದಾಯ ಬರುವಾಗ ಬ್ರಿಟಿಷ್ ಸರ್ಕಾರವೇ ನೇರವಾಗಿ ಭಾರತದಲ್ಲಿ ಆಡಳಿತವನ್ನು ಮಾಡಬಹುದಾಗಿತ್ತು. ಆದರೆ ಬ್ರಿಟಿಷ್ ಸರ್ಕಾರ ನೇರವಾಗಿ ಆಡಳಿತವನ್ನು ಮಾಡದೆ ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರ ಆಡಳಿತವನ್ನು ಪ್ರಾರಂಭ ಮಾಡಿತು. ಉದ್ದೇಶ ಇಷ್ಟೇ, ಭಾರತೀಯರ ನಾಡಿಯ ಮಿಡಿತದ ಕೊರತೆ ಬ್ರಿಟಿಷ್ ಸರ್ಕಾರಕ್ಕೆ ಇತ್ತು ಮತ್ತು ನೇರವಾಗಿ ಆಡಳಿತವನ್ನು ಮಾಡುವ ಯಾವ ಬಯಕೆಯೂ ಕೂಡ ಬ್ರಿಟಿಷ್ ಸರ್ಕಾರಕ್ಕೆ ಇದ್ದಿದ್ದಿಲ್ಲ. ಆದರೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಭಾರತದಲ್ಲಿ ಆಡಳಿತವನ್ನು ಮಾಡುವ ಉದ್ದೇಶವನ್ನು ಬ್ರಿಟಿಷ್ ಸರ್ಕಾರ ಹೊಂದಿತ್ತು ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಕೋರ್ಟಿನ ಮುಖ್ಯ ಉದ್ದೇಶ ಏನು ಅಂತಂದರೆ, ಈಸ್ಟ್ ಇಂಡಿಯಾ ಕಂಪನಿ ಯಾವುದೇ ಶಾಸನಗಳನ್ನು ಮಾಡಿದರೂ ಕೂಡ ಆ ಶಾಸನಗಳಿಗೆ, ಆ ಕಾಯ್ದೆಗಳಿಗೆ ಈ ಸರ್ವೋಚ್ಚ ನ್ಯಾಯಾಲಯ ಒಪ್ಪಿಗೆಯನ್ನು ಕೊಡಲೇಬೇಕು. ಒಪ್ಪಿಗೆಯನ್ನು ಕೊಡದೇ ಇದ್ದಾಗ ಅದು ಶಾಸನವಾಗುವುದಿಲ್ಲ, ಅದು ಕಾಯ್ದೆಯಾಗುವುದಿಲ್ಲ. ಇದು ಮೊದಲನೇ ನಿಯಂತ್ರಣ ಆಗುತ್ತೆ. ಇನ್ನು ಎರಡನೇ ನಿಯಂತ್ರಣ ನಾವು ನೋಡಿದಾಗ, ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾವುದೇ ಕಾನೂನುಗಳನ್ನು ಮಾಡುವಂತಿಲ್ಲ. ಹಾಗೆ ಯಾವುದೇ ಕಾನೂನುಗಳನ್ನು ಮಾಡಿದರೂ ಕೂಡ, ಅಂದರೆ ಬ್ರಿಟಿಷ್ ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ಕಾನೂನುಗಳನ್ನು ಮಾಡಿದರೂ ಕೂಡ ಆ ಕಾನೂನಿನ ಒಂದು ಪ್ರತಿಯನ್ನು ಅಥವಾ ಶಾಸನದ ಒಂದು ಪ್ರತಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುವುದು ಕಡ್ಡಾಯವಾಗಿತ್ತು ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂತಂದರೆ, ಕೇಂದ್ರೀಕೃತ ಆಡಳಿತಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಮಾಡಿರ್ತಕ್ಕಂಥ ಪಾದಾರ್ಪಣಕ್ಕೆ ಬ್ರಿಟಿಷ್ ಸರ್ಕಾರ ನೇರವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ತನ್ನ ಪರೋಕ್ಷವಾಗಿರ್ತಕ್ಕಂಥ ಆಡಳಿತವನ್ನು ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖಾಂತರ ಪರಿಚಯಿಸಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಭಾರತ ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ನಾವು ನೋಡ್ಕೋತೀವಿ ಅಂತಕ್ಕಂಥದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಂವಿಧಾನದ ಮುಂದಿನ ಭಾಗಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.